ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಫಿಫ್ತ್ ಸೆಮ್ ರಿಸಲ್ಟ್ ಯಾವಾಗ ಸಾಕಷ್ಟು ಜನ ಡೌಟ್ಸ್ಗಳಾಯಿತು, ಕಮೆಂಟ್ಸ್ ಎಲ್ಲ ಆಯಿತು, ಸಾಕಷ್ಟು ಜನ ಆಗ್ತಿದ್ರು ರಿಸಲ್ಟ್ ಯಾವಾಗ ಅಂತ. ನೋಡಿ, ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಮುಂಚೆ ನಾನು ಒಂದು ಕ್ಲಾರಿಫಿಕೇಷನ್ ಅಂದರೆ ಕೊಡ್ತೀನಿ. ವಿ2 ಏನು ರೂಲ್ಸ್ ಇದೆ, ಯಾವ ಥರ ಫಾಲೋ ಮಾಡುತ್ತೆ, ಯಾವ ಥರ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡುತ್ತೆ ಅಂತ ಅವಾಗ ನೀವೇ ಡಿಕ್ಲೇರ್ ಮಾಡ್ಬೋದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಓಕೆನಾ? ನೋಡಿ, ಆಲ್ರೆಡಿ ಎಷ್ಟೋ ಜನ ಮಂಡೇ ರಿಸಲ್ಟ್ ಬರುತ್ತೆ, ಸೋಮವಾರ ರಿಸಲ್ಟ್ ಬರುತ್ತೆ ಅಂತ ವಾಟ್ಸಪ್ ಗ್ರೂಪಲ್ಲಿ ಸಾಕಷ್ಟು ಜನ ಅಂದರೆ ಗ್ರೂಪಲ್ಲಿ ಮೆಸೇಜ್ ಮಾಡ್ತಿದ್ರು, ಸಾಕಷ್ಟು ಜನ ಮೆಸೇಜ್ ಕೂಡ ಕಳಿಸ್ತಿದ್ರಿ. ನೋಡಿ, ಇದು ಯಾವುದೇ ಥರ ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಅಫಿಷಿಯಲ್ ಅಲ್ಲ. ಇದೇ ಥರ ಅಫಿಷಿಯಲ್ ನ್ಯೂಸೇ ಅಲ್ಲ. ಓಕೆನಾ? ಫಸ್ಟ್ ಕನ್ಫರ್ಮ್ ಮಾಡ್ತೀನಿ, ಅಫಿಷಿಯಲ್ ಅಲ್ಲ, ಕನ್ಫರ್ಮ್ ಅಂತೂ ಅಲ್ಲ. ನೋಡಿ, ಸೋಮವಾರ ಬರುತ್ತೆ ಅಂತಾರೆ, ಜಸ್ಟ್ ಒಂದು ಪ್ರೆಡಿಕ್ಟ್ ಮಾಡ್ತಾರೆ, ಗೆಸ್ ಮಾಡ್ತಾರೆ. ಇದು ಯಾವುದು ಅಲ್ಲ. ಬಂದರೆ ಬರ್ಬೋದು, ಬಿಟ್ಟರೆ ಬಿಡ್ಬೋದು. ಓಕೆನಾ? ನಾನು ಫಸ್ಟ್ ಹೇಳ್ತೀನಿ. ನೋಡಿ, ಯಾವಾಗ ಹೆಂಗೆ ರಿಸಲ್ಟ್ ಅಂದರೆ 16th ಹೊರಗಡೆ, ಅಂದರೆ ಇವತ್ತು ನೀವು ಡೇಟ್ ನೋಡ್ಬೋದು. ಇವತ್ತು ಎಷ್ಟು ಡೇಟ್ ನಿಮಗೆ 17, ಅಂದರೆ 16th ಹೊರಗಡೆ ನಮಗೆ 16th ಏನಿತ್ತು ವಿ2 ಎಕ್ಸಾಮಿನೇಷನ್ ಇತ್ತು. ಅಂದರೆ ನಿಮ್ಮದು ಸ್ವಲ್ಪ ಜನದ ಸ್ಟೂಡೆಂಟ್ಸ್ ಆಗುತ್ತೆ, ಲ್ಯಾಬ್ ಎಕ್ಸಾಮು ಒಬ್ಬರದು 12th ಮುಗಿದುತ್ತೆ, 13, 15, 16 ಮುಗಿದಿರುತ್ತೆ. ಆದರೆ 16th ಎಂಡು ಅಲ್ಲಿವರೆಗೂ ನಮ್ದು ಯಾವುದೇ ಥರ ಪೇಪರ್ ವ್ಯಾಲ್ಯೂಯೇಷನ್ ಮಾಡಲ್ಲ. ಯಾಕಂದರೆ ಅಲ್ಲಿವರೆಗೂ ಎಕ್ಸಾಮ್ ಇರುತ್ತೆ. ಅದು ಆಗಿದ ಮೇಲೆ ನಿಮ್ಮದು ಒಂದು ಎಕ್ಸಾಮ್ ವ್ಯಾಲ್ಯೂಯೇಷನ್ ಪ್ರೊಸೆಸ್ ಅದು ಸ್ಟಾರ್ಟ್ ಮಾಡ್ತಾರೆ. ಅಂದರೆ 16th ಇರುತ್ತೆ. ಒಬ್ಬೊಬ್ರದ್ದು ಲ್ಯಾಬ್ ಎಕ್ಸ್ಟರ್ನಲ್ ಎಕ್ಸಾಮ್ಸ್ ಇರುತ್ತೆ. ಓಕೆನಾ? ಎಕ್ಸ್ಟರ್ನಲ್ ಎಕ್ಸಾಮ್ ಲ್ಯಾಬ್ 16th ಲಾಸ್ಟ್ ಎಂಡ್ ಆಗಿದೆ. ಅಂದರೆ ಇವತ್ತು ಆಗೋದಿಲ್ಲ, ನಾಳೆ ಸಂಡೇ ಕಂಪ್ಲೀಟ್ ವಿ2 ಹಾಲಿಡೇಸ್. ಓಕೆನಾ? ಸೋಮವಾರ ಏನು ಮಾಡ್ತಾರೆ, ಮಂಡೇ, ಅಂದರೆ ಮಂಡೇನೇ ರಿಸಲ್ಟ್ ಬಿಡ್ತಾರೆ ಅಂತ ಹೇಳ್ತಾರೆ. ನೋಡಿ, ಇದು ಯಾವುದೇ ಕಾರಣಕ್ಕೂ ಅಫಿಷಿಯಲ್ ಅಲ್ವೇ ಅಲ್ಲ. ಸಾಕಷ್ಟು ಜನ ಸೋಮವಾರ ರಿಸಲ್ಟ್ ಬರುತ್ತೆ, ಮಂಡೇ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಮೇ ಬಿ ನೋಡೋಣ. ಅಫಿಷಿಯಲ್ ಕನ್ಫರ್ಮೇಷನ್ ಅಲ್ಲ. ಇದಕ್ಕೋಸ್ಕರನೇ ನಾನು ಸಾಕಷ್ಟು ಜನ ಮಂಡೇ ಬರುತ್ತೆ ಅಂತ ಸಾಕಷ್ಟು ಜನ ಕಂಟಿನ್ಯೂಸ್ ಕಮೆಂಟ್ಸ್ ಹಾಕ್ತಿದ್ರು. ಮತ್ತು ಹಾಗೆ ಗ್ರೂಪಲ್ಲಿ ನನಗೆ ಸ್ಕ್ರೀನ್ಶಾಟ್ ಕಳಿಸ್ತಿದ್ರು, ಮಂಡೇ ರಿಸಲ್ಟ್ ಬರುತ್ತಂತೆ, ಏನು ಅಪ್ಡೇಟ್ ಮಾಡಿ ಅಂತ ಹೇಳ್ತೀನಿ. ಅಪ್ಡೇಟ್ ಮಾಡಿ ಸರ್, ಅಪ್ಡೇಟ್ ಮಾಡಿ ಅಂತ ಕೇಳ್ತಿದ್ರು. ಯಾವುದೇ ಕಾರಣಕ್ಕೂ ಇದು ಅಫಿಷಿಯಲ್ ನ್ಯೂಸ್ ಅಲ್ಲ, ಅಫಿಷಿಯಲ್ ಕನ್ಫರ್ಮೇಷನ್ ಕೂಡ ಅಲ್ಲ ಸೋಮವಾರ ಬರುತ್ತೆ ಅನ್ನೋದು. ನೋಡಿ, ಇನ್ನೊಂದು ಹೇಳ್ತೀನಿ, ವಿ2 ಯಾವಾಗ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ, ವೆನ್ ಇಲ್ ವಿಟ್ ಕಮ್ ಅಂತಂದು ಸಾಕಷ್ಟು ಜನ ಒಂದು ಕ್ವಶನ್ ಬರುತ್ತೆ. ಯಾವಾಗ ನಮ್ಮದು ಒಂದು ಎಕ್ಸಾಮ್ ಮುಗಿದ ನಂತರ, ಅಂದರೆ 16th ಮುಗಿದಿದೆ, ಎಕ್ಸಾಮ್ ಮುಗಿದ ನಂತರ 10 days ಒಳಗಡೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ವಿ2ದವರು ಆಲ್ರೆಡಿ ಹೇಳಿದ್ದಾರೆ. ತುಂಬ ವರ್ಷದಿಂದನೇ ಹೇಳ್ತಾ ಬಂದರೆ ವಿತಿನ್ 10 days ನಮ್ಮ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ. 16th ಅಂದರೆ 16th ನಮ್ಮದು ಎಕ್ಸಾಮ್ ಮುಗಿದಿದೆ. ಓಕೆನಾ? ಒಬ್ಬರದ್ದು ಎಕ್ಸಾಮ್ ಬೇಗನೆ ಮುಗಿದಿದೆ. ಒಟ್ಟಿನಲ್ಲಿ 16th ಅಂತ ನಾವು ಒಂದು ಲೈನ್ ಇಕ್ಕೊಂತೀವಿ. ಅಂದರೆ 16th ನಮ್ಮದು ಎಕ್ಸಾಮ್ ಮುಗಿದೆ. ಅದಾದಮೇಲೆ 10 days ಅಂದರೆ 26th, ಅಂದರೆ 27th ಒಳಗಡೆ ನಮ್ಮ ರಿಸಲ್ಟ್ ಬರಲೇಬೇಕು. ಓಕೆನಾ? ರಿಸಲ್ಟ್ 10th ಅಂದರೆ 10 days ಒಳಗಡೆ ರಿಸಲ್ಟ್ ಬರಬೇಕು. ಅಂದರೆ ಈ ಮಂತಲ್ಲೇ ನಿಮಗೆ 10 days ಒಳಗಡೆ ರಿಸಲ್ಟ್ ಬರುವಂಥ ತುಂಬಾ ವೆರಿ ಚಾನ್ಸಸ್ ಇದೆ. ಓಕೆನಾ? ಮೇ ಬಿ 24th 23rd ಯಾವ ಡೇಸ್ ಅಲ್ಲದ ಬರ್ಬೋದು. ಮಂಡೆಯಿಂದ ವೇಟ್ ಮಾಡೋಣ. ಯಾವುದೇ ಒಂದು ಅಪ್ಡೇಟ್ಸ್ ಬಂದರೆ ವಿ2 ಕಡೆಯಿಂದ ಅಫಿಷಿಯಲ್ ನ್ಯೂಸ್ ಬಂದರೆ ಖಂಡಿತ ನಮ್ಮ ಒಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ಬೋದು. ಲಿಂಕ್ ಎಲ್ಲಿ ಸಿಗುತ್ತೆ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಜಾಯ್ನ್ ಆಗಿ, ಅಲ್ಲಿ ಜಾಯ್ನ್ ಆಗಿ ನಿಮಗೆ ಅಫಿಷಿಯಲ್ಸ್ ನ್ಯೂಸ್ನ ವಿಡಿಯೋ ಮಾಡಿ ತಿಳಿಸೋಕ್ಕಾಗಿರಲಿಲ್ಲ ಅಂದರೂ ಕೂಡ ನಾನೇನು ಮಾಡ್ತೀನಿ, ನಿಮಗೆ ಒಂದು ರಿಸಲ್ಟ್ ಲಿಂಕ್ ಬಂದಾಗಾಯಿತು, ಈ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಸ್ ಬಂದಾಗಾಯಿತು, ಎಲ್ಲ ಕೂಡ ನಾವು ವಾಟ್ಸಪ್ ಚಾನಲ್ ಆಗ್ತಾ ಹೋಗ್ತೀವಿ. ಅಲ್ಲಿ ನೀವು ಡೈರೆಕ್ಟ್ ವಾಟ್ಸಪ್ ಚಾನಲಿಂದ ಡೈರೆಕ್ಟಾಗಿ ತೊಗೋಬೋದಿಲ್ಲ. ನ್ಯೂಸಿಂದ ಆಯಿತು, ನಿಮ್ಮ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಇರುತ್ತೆ, ಎಲ್ಲ ತೊಗೋಬೋದು. ರಿಸಲ್ಟ್ ಲಿಂಕ್ ಕೂಡ ಪ್ರೊವೈಡ್ ಮಾಡ್ತೀವಿ. ರಿಸಲ್ಟ್ ಬಿಟ್ಟ ತಕ್ಷಣ ನಮಗೆ ಲಿಂಕ್ನ ನಾವು ಪ್ರೊವೈಡ್ ಮಾಡೋಂಥ ಕೆಲಸ 100% ನಮ್ಮ ಕಡೆಯಿಂದ ಆಗೇ ಆಗುತ್ತೆ. ಓಕೆನಾ? ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಇವಾಗ ನಿಮಗೆ ಕನ್ಫರ್ಮ್ ಆಯಿತು. ವಿತಿನ್ 10 days ಅಂದರೆ ನಿಮಗೆ 16th ಮೇಲ್ಗಡೆ, ಅಂದರೆ 16th ಮೇಲೆ ಅಂದರೆ ನಿಮಗೆ ಎಕ್ಸಾಮ್ ಅಲ್ಲಿಗೆ ಮುಗಿದಿದೆ ಅನ್ಕೋಬೇಕು. ಅದಾದಮೇಲೆ 10 days ನಿಮಗೆ ರಿಸಲ್ಟ್ ಯಾವಾಗದ ಬರ್ಬೋದು. ಮೇ ಬಿ 24, 25 ಇಲ್ಲ 27 ಈ ಥರ ರಿಸಲ್ಟ್ ಬರುವಂಥ ಪ್ರಾಬಬಿಲಿಟಿ ಇದೆ. ಎನಿವೇ ಯಾವಾಗ ರಿಸಲ್ಟ್ ಆದರೂ ಯಾವಾಗ ಬೇಕಾದ್ರೂ ಅನೌನ್ಸ್ಮೆಂಟ್ ಆಗ್ಬೋದು. ಯಾಕಂದರೆ ವಿ2 ನೋಡ್ಬೋದು, ಒಂದೇ ಸಾರಿ ಈವ್ನಿಂಗ್ ಟೈಮಲ್ಲಿ, ಸಾಕಷ್ಟು ಟೈಮಲ್ಲಿ ಈವ್ನಿಂಗಲ್ಲೇ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ದಂಗೆ ಮಾಡಿ ತುಂಬಾ ಎಕ್ಸಾಂಪಲ್ಸ್ ಇದ್ದಾವೆ. ಎನಿವೇ ಏನೇ ಅಪ್ಡೇಟ್ಸು ವಿ2 ಕಡೆಯಿಂದ ಅಫಿಷಿಯಲ್ಸ್ ಇನ್ಫಾರ್ಮೇಷನ್ ಬಂದ ತಕ್ಷಣ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ ಆನ್ ಮಾಡ್ಕೊಳ್ಳಿ. ಖಂಡಿತ ರಿಸಲ್ಟ್ ಬಿಟ್ಟ ತಕ್ಷಣ ಅದ್ರದ್ದು ಏನಿರುತ್ತೆ ಕನ್ವೆ ಮಾಡೋಂಥ ನಮ್ಮದು ಅದಿರುತ್ತೆ. ಇಲ್ಲಾಂದರೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿದ್ರೆ ಅಲ್ಲಿ ಕೂಡ ನಿಮಗೆ ರಿಸಲ್ಟ್ ಬಿಟ್ಟ ತಕ್ಷಣ ರಿಸಲ್ಟ್ ಲಿಂಕಾದ್ರೆ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತಾ, ನಿಮ್ದು ಏನೇ ಒಂದು ಡೌಟ್ಸ್ ಇತ್ತು, ಈಗ ಇಯರ್ ಬ್ಯಾಕ್ ಎಂದು ಹಿಡಿದು ನಿಮ್ಗೆ ಏನೇ ಒಂದು ಡೌಟ್ಸ್ 5th ಸೆಮ್ ರಿಸಲ್ಟ್ ಅಂತಲ್ಲ, ಯಾವುದೇ ಇಂಜಿನಿಯರಿಂಗ್ ರಿಲೇಟೆಡ್ ಏನೇ ಒಂದು ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅದಕ್ಕೆ ನಿಮಗೆ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀವಿ. ಇಲ್ಲಾಂದರೆ ಡೆಡಿಕೇಟೆಡ್ ಆಗಿ ವೀಡಿಯೋ ಮಾಡಿ ತಿಳಿಸ್ತಿರ್ತೀವಿ. ಯಾಕಂದರೆ 5th ಸೆಮ್ ಎಂಟೈರ್ದು ನೀವು ಎಲ್ಲ ಸಿಲೆಬಸ್ ಕೂಡ ಕವರ್ ಮಾಡಿದ್ದೀವಿ. ನಮ್ಮ ಒಂದು ಯೋಧ ಯೂಟ್ಯೂಬ್ ಚಾನಲ್ ಆಯಿತು, ನಮ್ಮ ಒಂದು ಇಂಜಿನಿಯರಿಂಗ್ ಕರ್ನಾಟಕ ವಾಟ್ಸಪ್ ಚಾನಲ್ ಆಯಿತು, ನಿಮಗೆ ಸಾಫ್ಟ್ವೇರ್ ಇಂಜಿನಿಯರಿಂಗು, ಕಂಪ್ಯೂಟರ್ ನೆಟ್ವರ್ಕು, ಆಮೇಲೆ TOC, ರಿಸರ್ಚ್ ಮೆಥಡಾಲಜಿ, AI ಸಬ್ಜೆಕ್ಟು ಮತ್ತು EVS ಕೂಡ ಎಲ್ಲ ಸಬ್ಜೆಕ್ಟು ನಿಮಗೆ ಕಂಪ್ಲೀಟಾಗಿ ಒಂದು ಶಾರ್ಟ್ ವೀಡಿಯೋ ಮಾಡಿ ತಿಳಿಸಿದ್ದೀವಿ. ಅದೇ ಥರ ನಿಮಗೆ ಏನೇ ಒಂದು ಡೌಟ್ಸ್, ಯಾಕಂದ್ರೆ ಸಾಕಷ್ಟು ಜನ ಇದು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಎಕ್ಸಾಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ, ಒಂದು ಶಾರ್ಟ್ ವೀಡಿಯೋ ಮಾಡಿ ಅಂತ. ಇದೇ ಥರ ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅದಕ್ಕೆ ನಿಮಗೆ ನಮ್ಮ ಕಡೆ ಎಷ್ಟು ಸಾಧ್ಯ ಆಗುತ್ತೋ ಸ್ಟಿಲ್ ಮಾಡ್ತೀವಿ ಅಂತ ಹೇಳ್ತಾ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಗೈಸ್, ಲವ್ ಯು, ಟಾಟಾ, ಬಾಯ್ ಬಾಯ್.